ಒಂದು ಸಿಂಗಲ್ ಬೀಡು 2 ಬೀಡು 3 ಬೀಡ್ ಅಂದ್ರೆ ಯಾವ ಥರ ಬರುತ್ತೆ. ಮಾರ್ಕೆಟಲ್ಲಿ HSW ಎಂಬ್ರಾಯ್ಡ್ರಿ ಮಿಷನ್ ತುಂಬ ಓಡ್ತಾ ಇದೆ, ಟ್ರೆಂಡಿಂಗಲ್ಲಿ ಇದೆ. ಯಾಕೆ ಅಂದರೆ ಓನ್ಲಿ 3 ರೀಸನ್ಸ್. HSW ಅಂದರೆ ಹೈ ಕ್ವಾಲಿಟಿ ಬರುತ್ತೆ, ಅಲ್ಟಿಮೇಟ್ ಫಿನಿಶಿಂಗ್ ಇರುತ್ತೆ ಮತ್ತು ಬೆಸ್ಟ್ ಸರ್ವಿಸ್ ಇರುತ್ತೆ. ಒಂದು ಫೋನ್ ತಗೋತೀವಿ ಅಂದ್ರೂ ನಾವು ತುಂಬ ಸೀರೀಸ್ ಅಲ್ಲಿ ಒಂದೇ ಬ್ರ್ಯಾಂಡ್ ಫೋನಲ್ಲಿ ವಿವೋ ಓಪೋ ಅದರಲ್ಲಿ ತುಂಬ ಸೀರೀಸ್ ಬರುತ್ತೆ. ಅದೇ ಥರ ನಮ್ದು HSW ಅಲ್ಲಿ ಅಲ್ಟ್ರಾ ನಿಯೋ ಮತ್ತು ಟರ್ಬೋ ಅಂತ ಬೇರೆ ಬ್ರ್ಯಾಂಡ್ಗೆ ನಾವು ಕಂಪೇರ್ ಮಾಡ್ತೀವಿ ಅಂದರೆ ಲೈಕ್ ಐಫೈನು ಮತ್ತು ಆ್ಯಂಡ್ರಾಯ್ಡ್ಗೂ ಏನು ಡಿಫ್ರೆನ್ಸ್ ಇದೆ ಅಷ್ಟೇ. ಎಂಬ್ರಾಯ್ಡ್ರಿ ಬಿಸ್ನೆಸ್ ಮಾರ್ಕೆಟಲ್ಲಿ ಟ್ರೆಂಡಿಂಗ್ ಆಗಿ ಓಡ್ತಾ ಇದೆ. ಯಾಕೆ ಗೊತ್ತಾ? ಈ 3 ನಾಲೆಡ್ಜಲ್ಲಿ ಸ್ಟಾರ್ಟ್ ಮಾಡ್ತೀರಾ, ಆಮೇಲೆ ಹೊರಗಡೆ ಹೋಗೋ ಅವಶ್ಯಕತೆ ಇಲ್ಲ, ಯಾರ ಮೇಲೆ ಡಿಪೆಂಡೆನ್ಸಿ ಇಲ್ಲದೇ ನೀವು ನಿಮ್ಮ ಬಿಸ್ನೆಸ್ ಅರ್ನ್ ಮಾಡ್ಕೋತೀರಾ. ಇಡೀ ಇಂಡಿಯಾದಲ್ಲಿ ಬೆಸ್ಟ್ ಸೇಲ್ ಆಗ್ತಾ ಇರೋದು HSW ಎಂಬ್ರಾಯ್ಡ್ರಿ ಮಿಷಿನ್ 25-26 ಯಾಕೆ ಅಂದರೆ ಬೆಸ್ಟ್ ಕಂಪನಿ ಸರ್ವಿಸ್. ಬೀಡ್ಸ್ ಬಗ್ಗೆ ಫುಲ್ ನಾಲೆಡ್ಜ್ ಬೇಕಾ? ಭೇಟಿ ಮಾಡಿ ಮಧು ಸಿವಿಂಗ್ ಮಷಿನ್. ಮೇಡಮ್ ನಮಸ್ತೆ. ನಮಸ್ತೆ ಸರ್. ಹೇಳಿ ಮೇಡಮ್. 5G ಇಂದ ಇವಾಗ ಅಲ್ಟ್ರಾ ನಿಯೋ ಮತ್ತು ಇನ್ನೊಂದು ಯಾವ್ದು ಮೇಡಮ್? ಟರ್ಬೋ ಇವಾಗ ಬಂದಿದೆ. ಈ ಮಿಷಿನ್ಗಳ ಬಗ್ಗೆ ಒಂದಷ್ಟು ಮಾಹಿತಿ ನಮ್ಮ ಆಡಿಯನ್ಸ್ ಮತ್ತು ನಿಮ್ಮ ಕಸ್ಟಮರ್ಸ್ಗಳಿಗೆ ಸ್ವಲ್ಪ ತಿಳಿಸ್ಕೊಡಿ. ನಮಸ್ತೆ ವೀಕ್ಷಕರೇ. ಇವಾಗ ನಾನು ನಿಮಗೆ ಆಲ್ರೆಡಿ HSW ಅಲ್ಟ್ರಾ ಟರ್ಬೋ ನಿಯೋ ಬಂದ್ಬಿಟ್ಟು ನಮಗೆ 3 ಮಂತ್ಸ್ ಆಯಿತು. ಬಟ್ ಅದ್ರ ಜೊತೆಗೆ ಈಗ ಲೇಟೆಸ್ಟಾಗಿ ಅಡ್ವಾನ್ಸ್ ಆಗಿ ನಮಗೆ ಏನು ಟ್ರೆಂಡಿ ಇರೋದು ಬೀಡ್ಸ್ ಮಗ್ಗಮ್ ಅಂದರೆ ಏನಂದರೆ ಎಷ್ಟೋ ಕಸ್ಟಮರ್ಗೆ ಮಗ್ಗಮ್ ಡಿವೈಸ್ ಕೇಳ್ತಾ ಇದ್ದಾರೆ ಹೊರತು ಅದರಲ್ಲಿ 3 ಬೀಡ್ ಬೇಕು, 3 ಬೀಡ್ ಬೇಕು, 4 ಬೀಡ್ ಬೇಕು, ಅದರಲ್ಲಿ ಏನು ಡಿಫ್ರೆನ್ಸೇಷನ್ ಇದೆ. ಕೆಲವೊಂದು ನನಗೆ ಎಕ್ಸಾಂಪಲ್ ಕೆಲವೊಂದು ಕಸ್ಟಮರ್ಗೆ ಅದ್ರ ಬಗ್ಗೆ ಐಡಿಯಾನೇ ಇಲ್ಲ. ಸೊ 2 ಬೀಡ್ ಅಂದರೆ 2 ವೆರೈಟೀಸ್ ಆಫ್ ಬೀಡ್ಸ್ ಬರುತ್ತೆ, 3 ಬೀಡ್ ಅಂದರೆ 3 ವೆರೈಟೀಸ್ ಆಫ್ ಬೀಡ್ಸ್ ಬರುತ್ತೆ. ಆ ವೆರೈಟೀಸಲ್ಲಿ ನಿಮಗೆ ಪ್ರತಿಯೊಂದು ಸೈಜು ಶೇಪು ಚೇಂಜ್ ಆಗಬೇಕು. ಆವಾಗಲೇ ನೀವು ಆ ಡಿಸೈನ್ ನಾವು ಮಾಡಿದಾಗ ಅದು ಮಗ್ಗಮ್ ಎಫೆಕ್ಟ್ ಕೊಡುತ್ತೆ. ನಾನು ಫಾರ್ ಎಕ್ಸಾಂಪಲ್ ನನಗೊಂದು ಕಸ್ಟಮರ್ ರಿಸೀವ್ ಮಾಡ್ಕೊಂಡು ಅವ್ರ ಹತ್ರ ಇರೋದು 4 ಬೀಡ್ ತೊಗೊಂಡಿದ್ದಾರೆ. 4 ಬೀಡ್ ಇದೆ ಅಂತ ಹೇಳಿ 4 ಬೀಡ್ಸಲ್ಲಿ ಯಾವ್ಯಾವ ವೆರೈಟೀಸ್ ಆಫ್ ಇದೆ ಮೇಡಮ್, ಲೈಕ್ ಜರ್ದೋಸಿ ಇದೆಯಾ, ಬೀಡ್ ಇದೆಯಾ, ಪೈಪ್ ಇದೆಯಾ, ಏನಿದೆ ಅಂದರೆ ಎಲ್ಲದೂ ಒಂದೇ ಕಡ್ದಾನೇ 4 ಸೈಜಸ್ ತೊಗೊಂಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಅದು ತುಂಬ ತಪ್ಪು. ಯಾಕೆಂದರೆ ಚೆನ್ನಾಗಿ ಬರೋಲ್ಲ. ಪಾಪ ಕಸ್ಟಮರ್ಗೆ ಏನು ಅಂತಂದರೆ 4 ಬೀಡು 3 ಬೀಡು ಅನ್ನೋ ಆಸೆಗೆ ತೊಗೋತಾರೆ ಮಗ್ಗಮ್ ವರ್ಕ್. ಒಂದೇ ಬೀಡಲ್ಲಿ ನಾವು ಸೈಜ್ ವೇರಿಯೇಷನ್ ಕೊಟ್ಟರೆ ಡಿಸೈನ್ ಏನು ಎಫೆಕ್ಟಿವ್ ಕಾಣಿಸಲ್ಲ. ಅದಕ್ಕೆ ಅಂತಲೇ ನಾನು ಕೆಲವು ಸ್ಯಾಂಪಲ್ಸ್ ಮಾಡಿದ್ದೀನಿ. ಸೊ 3 ಬೀಡಲ್ಲಿ ಅಂದ್ರೆ ಏನು ವೆರೈಟೀಸ್ ಆಫ್ ಬೀಡ್ ಬರುತ್ತೆ, 2 ಬೀಡಲ್ಲಿ ಏನು ವೆರೈಟೀಸ್ ಆಫ್ ಬೀಡ್ ಇರುತ್ತೆ, ಜರ್ದೋಸಿ ಅಂದರೆ ಯಾವ ಥರ ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಾನು ನಿಮಗೆ ಇವಾಗ ಎಕ್ಸ್ಪ್ಲೇನ್ ಮಾಡ್ತಾ ಇರೋದೇ 3 ಬೀಡ್ ಅಂತೇಳಿ. ಇದರಲ್ಲಿ 3 ಬೀಡಲ್ಲಿ ನಿಮಗೆ ಪೈಪು, ಕಡ್ದಾನ ಮತ್ತು ಪರ್ಲ್ ಬರುತ್ತೆ. ಇದು ವೆರೈಟೀಸ್ ಆಫ್ 3 ಬೀಡ್ ಸ್ಪೆಷಾಲಿಟಿ. ನೆಕ್ಸ್ಟ್ ಬಂದ್ಬಿಟ್ಟು ಜರ್ದೋಸಿಲಿ ಕಡ್ದಾನ, ಪರ್ಲು ಮತ್ತು ಜರ್ದೋಸಿ ಬರುತ್ತೆ. ಇದು ಬಂದ್ಬಿಟ್ಟು ನೆಕ್ಸ್ಟ್ 2 ಬೀಡ್ಸ್ ಬರುತ್ತೆ. ಇದರಲ್ಲಿ ಕಡ್ದಾನ ಮತ್ತು ಪರ್ಲ್ ಅಂತ ಬರುತ್ತೆ. 4 ಬೀಡ್ಸಲ್ಲೂ ಅಷ್ಟೇ ನಿಮಗೆ ಪೈಪು, ಜರ್ದೋಸಿ, ಪರ್ಲು ಮತ್ತು ನಿಮಗೆ ಕಡ್ದಾನ 4 ವೆರೈಟೀಸ್ ಆಫ್ ಬೀಡ್ಸ್ ಈ ಥರ ಬರುತ್ತೆ. ಆ್ಯಕ್ಚುಲಾಗಿ ಈ ಡಿಸೈನ್ಸ್ಗಳು ನಾವು ಮಾಡಿದಾಗ ನಿಮಗೆ ಆ್ಯಕ್ಚುಲಾಗಿ ಏನು ಮಗ್ಗಮ್ ಹ್ಯಾಂಡ್ ವರ್ಕ್ ನೀವು ಹೊರಗಡೆ ನೋಡ್ತಿದ್ರೆ ಆ ಎಫೆಕ್ಟು ಮಾತ್ರ ನಾವು ಕೊಡೋಕ್ಕಾಗುತ್ತೆ. ಎಲ್ಲ ಮಷಿನ್ಸಲ್ಲೂ ನಿಮಗೆ ಎಲ್ಲ ಥರ ಡಿವೈಸಸ್ ಅಟ್ಯಾಚ್ ಮಾಡ್ಕೋಬೋದು. ಎಕ್ಸಿಸ್ಟಿಂಗ್ ಕಸ್ಟಮರು ಈಗ ಸುಮಾರು ಕಸ್ಟಮರ್ಗೆ ಕನ್ಫ್ಯೂಷನ್ ಏನು ಅಂತಂದರೆ ಮುಂಚೆ ಅವ್ರ ಹತ್ರ ಇರೋ ಮಾಡೆಲ್ಗಳಿಗೆ ಎಷ್ಟೊಂದು ಕಂಪ್ನೀಸಲ್ಲಿ ಸಪೋರ್ಟ್ ಆಗ್ತಾ ಇಲ್ಲ. ಅವ್ರ ಪಾಪ ತಗೋಬೇಕಾದ್ರೆ ಹೇಳಿದ್ದಾರೆ ಆಗುತ್ತೆ ತಗೊಳ್ಳಿ ಫ್ಯೂಚರ್ಲಿ ಅಂತ. ಬಟ್ ನಮ್ಮ HSW ಅಲ್ಲಿ ನಿಮ್ಗೆ ಆ ಇಶ್ಯೂ ಇಲ್ಲ. ನಮಗೆ ಅರೌಂಡ್ ಬ್ಯಾಕ್ 8 ಇಯರ್ಸ್ 6 ಇಯರ್ಸ್ ಕಸ್ಟಮರ್ಗೂ ನಾವು ಡಿವೈಸಸ್ ಸೆಟ್ ಮಾಡಿ ಕೊಡ್ತಾ ಇದ್ದೀವಿ. ನಮ್ದು ಎಲ್ಲ ಮಾಡೆಲ್ಗೂ ಎಲ್ಲ ಪ್ರಾಡಕ್ಟು ಲೈಕ್ ಎಲ್ಲ ಬ್ರ್ಯಾಂಡ್ ವೈಸ್ ಹೋದಾಗಲೂ ನೀವು ಮಾಡೆಲ್ ವೈಸ್ ಹೋದಾಗೂ ಅವ್ರಿಗೆ ಸೂಟೇಬಲ್ ಆಗಿದೆ. ಅದನ್ನು ನೀವು ಯಾರೇ ಪರ್ಚೇಸ್ ಮಾಡ್ತಿದ್ದೀರೋ ಅದನ್ನು ನೋಡ್ಕೊಳ್ಳಿ. ಫ್ಯೂಚರಲ್ಲಿ ಈ ಪ್ರಾಬ್ಲಮ್ ಬರಬಾರ್ದು. ನಮ್ಮ ಕಸ್ಟಮರಿಗೆ ಬಂದಿಲ್ಲ ಇದುವರೆಗೂ. ಎಷ್ಟೊಂದು ಕಸ್ಟಮರ್ ನಾನು ರಿಸೀವ್ ಮಾಡ್ತಾ ಇದ್ದೀನಿ, ಅವರು ಸಪೋರ್ಟ್ ಆಗಿಲ್ಲ, ಅವ್ರ ಬ್ರ್ಯಾಂಡಿಗೆ ಡಿವೈಸ್ ಸಪೋರ್ಟ್ ಆಗ್ತಿಲ್ಲ ಅಂದರೆ ಅವರು ಅದಕ್ಕೋಸ್ಕರ ಮತ್ತೊಂದು ಮಿಷಿನ್ ತೊಗೋಬೇಕು. ಇವಾಗ ಆ ಥರ ಪರಿಸ್ಥಿತಿ ಕ್ರಿಯೇಟ್ ಆಗಿಬಿಟ್ಟಿದೆ. ಸೊ ನಮ್ಮ HSW ಮಷಿನ್ ಯಾರೆಲ್ಲ ಪರ್ಚೇಸ್ ಮಾಡ್ತಾರೋ ಅವರಿಗೆ ತೊಂದರೆ ಇಲ್ಲ. ಪರ್ಚೇಸ್ ಮಾಡಿರೋರಿಗೂ ಸಹ ನಾವು ಎಲ್ಲ ಕಸ್ಟಮರ್ಗಳಿಗೂ ಡಿವೈಸ್ ಅಟ್ಯಾಚ್ಮೆಂಟ್ ಆಗ್ತಾ ಇದೆ. ಲೈಕ್ ಸಿಂಗಲ್ ಬೀಡ್, 2 ಬೀಡ್, 3 ಬೀಡ್, 4 ಬೀಡ್, ಜರ್ದೋಸಿ ವಿತ್ 2 ಸೀಕ್ವೆನ್ಸ್ ಯಾವುದೇ ಥರ ಬೇಕಂದ್ರೂ ನಮ್ಮಲ್ಲಿ ಅವೈಲೇಬಲ್ ಇದೆ. ಇವಾಗ ನಾವು ನಿಮಗೆ HSW ನಿಯೋ ಟರ್ಬೋ ಅಲ್ಟ್ರಾ ಅಂತ ಹೇಳೋದಲ್ಲ, ಅದರಲ್ಲಿ ಫೀಚರ್ಸ್ ನಿಮಗೆ ಡೀಟೇಲ್ಸ್ ಕೊಡ್ತಾ ಇದ್ದೀನಿ. ಅಲ್ಟ್ರಾ ಮತ್ತು ಟರ್ಬೋ ನಿಯೋದಲ್ಲಿ ಎಲ್ಲ ಬಂದ್ಬಿಟ್ಟು ಫೀಚರ್ಸ್ ಸೇಮ್ ಇರುತ್ತೆ. ನಮಗೇನಂದರೆ ನಿಯೋಗೆ ಇದಕ್ಕೆ ಡಿಫ್ರೆನ್ಸೇಷನ್ ಇರುತ್ತೆ. ಟರ್ಬೋ ನಮಗೆ 1500 RPM ಬರುತ್ತೆ. ಪ್ಲಸ್ ನಮಗೆ ಅಲ್ಟ್ರಾ ಟರ್ಬೋಗೆ ನಿಮಗೆ 5 ಇಯರ್ಸ್ ವಾರಂಟಿ ಇರುತ್ತೆ. 5 ಇಯರ್ಸಲ್ಲಿ 1 ಇಯರ್ ಫ್ರೀ ಸರ್ವಿಸ್ ವಾರಂಟಿ ನಮ್ಮ ಕಡೆಯಿಂದ ಇರುತ್ತೆ. 4 ಇಯರ್ಸ್ ಬಂದ್ಬಿಟ್ಟು ಎಲೆಕ್ಟ್ರಾನಿಕ್ ಪಾರ್ಟ್ಸ್ಗಳಿಗೆ ಕಂಪ್ನಿಯಿಂದ ವಾರಂಟಿ ಕೊಡ್ತೀವಿ. ಆ ಪಾರ್ಟ್ಸ್ಗಳಿಗೂ ಅಷ್ಟೇ ಟಿಲ್ ಟುಡೇವರೆಗೂ ಎಲೆಕ್ಟ್ರಾನಿಕ್ ಪಾರ್ಟ್ಸಲ್ಲಿ ಎಲ್ಲೂ ನಿಮಗೆ ಸ್ಪೇರ್ ಪಾರ್ಟ್ಸ್ ಆಗಲಿ ಸರ್ವಿಸ್ ಆಗಲಿ ಅವೈಲೇಬಲ್ ಇಲ್ಲ. ಬಟ್ ನಮ್ಮ HSW ಕಂಪ್ನಿಯಲ್ಲಿ ಮಾತ್ರ ನಿಮಗೆ ಎಲೆಕ್ಟ್ರಾನಿಕ್ ಪಾರ್ಟ್ಸ್ಗಳಿಗೂ ನಾವು 4 ಇಯರ್ಸ್ ವಾರಂಟಿ ಕಂಪ್ನಿ ಕಡೆಯಿಂದನೇ ಕೊಡ್ತಾ ಇದ್ದಾರೆ. ಸೊ ಅದೇ ನಿಮಗೆ ಇವಾಗ ಕಂಪ್ಲೀಟ್ಲಿ ಅಪ್ಡೇಟೆಡ್ ಆಗಿದೆ. ನಾವು ಬಿಫೋರ್ ಹೇಳಿದ್ದೀವಿ, ನಾವು ಎಷ್ಟೇ 10 ಬ್ರ್ಯಾಂಡ್ ಇರಲಿ, ಇನ್ನು ಹೊರಗಡೆ 15 ಬ್ರ್ಯಾಂಡ್ ಇರಲಿ,
ಯಾವುದೇ ಬ್ರ್ಯಾಂಡ್ ಬಂದ್ರೂ ನಮ್ಮ HSW ಬರೋ ಫೀಚರ್ಸು, ಈ ಫಿನಿಶಿಂಗು, ಈ ಸರ್ವಿಸ್ ವಾರಂಟಿ ಯಾರೂ ಕೊಡಲಿಕ್ಕಾಗಲ್ಲ. ಸುಮಾರು ಕಸ್ಟಮರ್ಗೂ ನಾನು ಹೇಳೋದದೇ, ಎಲ್ಲಿ ನಿಮಗೆ ಪ್ರೈಸಿಂಗ್ ಕಮ್ಮಿ ಆಗ್ತಿದೆ ಅಲ್ಲಿ ಕ್ವಾಲಿಟಿ ಕಮ್ಮಿ ಆಗೇ ಆಗುತ್ತೆ. ಅದನ್ನು ಯಾವಾಗಲೂ ನೀವು ಮೈಂಡಲ್ಲಿ ಇಟ್ಕೊಳ್ಳಿ. ಪ್ರೈಸಿಂಗ್ ಎಲ್ಲಿ ಕೊಡ್ತೀರ ಅದು ಕ್ವಾಲಿಟಿ ಪ್ರಾಡಕ್ಟಾಗಿರುತ್ತೆ. ಅದಕ್ಕೋಸ್ಕರ ನಿಮಗೆ ಪ್ರೈಸಿಂಗ್ ವೇರಿಯೇಷನ್ಸ್ ಬಂದೇ ಬರುತ್ತೆ. ಯಾವುದು ಒಂದೇ ಪ್ರೈಸಲ್ಲಿ ನಾವು ಬಿಸ್ನೆಸ್ ಮಾಡೋಕ್ಕಾಗಲ್ಲ, ಕಾಂಪಿಟೇಷನ್ ಇದ್ದೇ ಇರ್ತದೆ. ಸೊ ಅದ್ರದ್ದು ಡೀಟೇಲ್ಸ್ ನೀವು ಸ್ಟೋರ್ ಬಂದರೆ ಕಂಪ್ಲೀಟಾಗಿ ನಿಮಗೆ ಇಲ್ಲಿ ಡೆಮೋ ಇರುತ್ತೆ, ಲೈವ್ ಡೆಮೋ. ಯಾವುದೇ ನೀವು ಅಟ್ಯಾಚ್ಮೆಂಟ್ಗೆ ಹೋಗ್ತೀನಿ ಅಂದರೂ ನಮ್ಮಲ್ಲಿ ಅವೈಲಬಲ್ ಇದೆ. ಯಾವುದೇ ಮಷಿನ್ ತೊಗೊಳ್ಳಿ, ಯಾವುದೇ ಮಾಡೆಲ್ ತೊಗೊಳ್ಳಿ, ನಿಯೋ ತೊಗೊಳ್ಳಿ, ಅಲ್ಟ್ರಾ, ಟರ್ಬೋ ಎಲ್ಲದಕ್ಕೂ ನಿಮಗೆ ಆಪ್ಷನಬಲ್ ಇರುತ್ತೆ. ಎಲ್ಲ ಮಷಿನ್ಗೂ ನೀವು ಮಗ್ಗಮ್ನ ಅಟ್ಯಾಚ್ಮೆಂಟ್ ಮಾಡ್ಕೋಬೋದು. ವಿತ್ ಸೀಕ್ವೆನ್ಸು ಇದೆ, ಜರ್ದೋಸಿನೂ ಇದೆ. ಸೊ ಕೆಲವೊಂದು ಡಿಸೈನ್ಸಲ್ಲೂ ಅಷ್ಟೇ, ಪ್ರತಿಯೊಂದು ನೀವು ಯಾವುದು ನೀವು ಅಟ್ಯಾಚ್ಮೆಂಟ್ ತೊಗೋತೀರ ಅದ್ರ ತಕ್ಕಂತೆ ಡಿಸೈನರ್ಸ್ ನಿಮಗೆ ಆಲ್ರೆಡಿ ನಮ್ಮಲ್ಲೇ ಡಿಸೈನರ್ಸ್ ಇದ್ದಾರೆ. ಪ್ರತಿಯೊಂದಕ್ಕೂ ಕ್ಯಾಟ್ಲಾಗ್ ಬುಕ್ಸು ಅವೈಲೇಬಲ್ ಇರುತ್ತೆ. ಕಸ್ಟಮೈಸೇಷನ್ ಡಿಸೈನು ನಾವು ಮಾಡಿಕೊಡ್ತೀವಿ. ಇವಾಗ ಲೇಟೆಸ್ಟಾಗಿ ಅಂತಂದರೆ ಫೀಚರ್ಸಲ್ಲಿ ಇದರಲ್ಲಿ ಮೇನ್ ನಮಗೇನು ಚೇಂಜಸ್ ಬಂದಿಲ್ಲ. ಮುಂಚೆ ಏನು 5G ಫೀಚರ್ಸ್ ಇತ್ತು ಅದೇ ಫೀಚರ್ಸ್ ಬರುತ್ತೆ. ಲೇಟೆಸ್ಟಾಗಿ ಟ್ಯಾಬ್ ಡಿಫ್ರೆನ್ಸ್ ಮಾಡಿದ್ದೀವಿ. ಆಮೇಲೆ ಇವಾಗೆಲ್ಲ ಬಾಡಿ ವೆಯ್ಟ್ ಜಾಸ್ತಿ ಮಾಡಿದ್ದೀವಿ. ಅಲ್ಟ್ರಾ ಮತ್ತು ಟರ್ಬೋ ನಿಯೋದಲ್ಲೇನು ಬಾಡಿ ಗೇಜ್ ಜಾಸ್ತಿ ಮಾಡಿದ್ದೀವಿ. ಏನಕ್ಕೆ ಅಂದರೆ ಬ್ಯಾಲೆನ್ಸಿಂಗ್ ಆಗಿರುತ್ತೆ, ವೈಬ್ರೇಷನ್ ಇರಲ್ಲ ಅಂತೇಳಿ. ಅದಕ್ಕೋಸ್ಕರ ನಮಗೆ ಇವಾಗ ಹೊಸದಾಗಿ ಬಂದಿರೋ ಮಾಡೆಲ್ ಅಲ್ಟ್ರಾ ಟರ್ಬೋ. ನಾನು ನಿಮ್ಗೆ ಅವಾಗಲೇ ಹೇಳ್ದಂಗೆ ಬೀಡ್ಸ್ ಅಂದರೆ ಸುಮಾರು ಕನ್ಫ್ಯೂಷನ್ಸ್ ಇದೆ. ಕೆಲವೊಂದು ಕಸ್ಟಮರ್ಸ್ಗಳು ಒಂದೇ ಸೈಜ್ ಒಂದೇ ಬೀಡ್ಸ್ನ, ಲೈಕ್ ಇವಾಗೇನು ಶುಗರ್ ಬೀಡ್ ಕಡ್ದಾನ ಅಂತ ಹೇಳಿದೆ, ಅದನ್ನೇ 4 ಬೀಡ್ಸ್ ತೊಗೊಂಡ್ಬಿಟ್ಟು ಇದಕ್ಕೆ ಡಿಸೈನ್ಸ್ ಕೊಡಿ, ಈ ಥರ ನಮಗೆ ಅಟ್ಯಾಚ್ಮೆಂಟ್ ಇದೆ ನಮ್ಮ ಹತ್ರ ಅಂತ ಬರ್ತಾ ಇದ್ದಾರೆ. ಅದು ತುಂಬ ಕನ್ಫ್ಯೂಷನಲ್ಲಿದ್ದಾರೆ. ಅದಕ್ಕೋಸ್ಕರ ನಾನೊಂದು ಎಕ್ಸಾಂಪಲ್ ನಿಮ್ಗೆ ತೋರಿಸಿದ್ದೀನಿ. 1 ಸಿಂಗಲ್ ಬೀಡು, 2 ಬೀಡು, 3 ಬೀಡ್ ಅಂದರೆ ಯಾವ ಥರ ಬರುತ್ತೆ, ಈ ಥರ ನಾವು ಈ ಥರ ಬೀಡ್ಸ್ಗಳನ್ನ ನಾವು ಹಾಕಿ ಕಸ್ಟಮರ್ಗೆ ಕೊಟ್ರೇ ನಮಗೆ ಎಕ್ಸಾಕ್ಟಾಗಿ ಮಗ್ಗಮ್ ಅಟ್ಯಾಚ್ಮೆಂಟ್ ಏನು ಬರುತ್ತೆ ಆ ಫಿನಿಶಿಂಗ್ ಕೊಡಬೇಕಂದ್ರೆ ನಮಗೆ ಈ 1 to 4 ಈ ಡಿವೈಸ್ಗಳು ಈ ಬೀಡ್ಸ್ನ ನಾವು ಸೆಲೆಕ್ಟ್ ಮಾಡಿಕೊಂಡು ಪರ್ಚೇಸ್ ಮಾಡಬೇಕು. ಮಗ್ಗಮ್ ಡಿವೈಸ್ ಅಂದರೆ ಈ ಥರ ಬರುತ್ತೆ. ಆರ್ಡರ್ಲಿ ನಾವು 1.7, 2, 2.5 ಮತ್ತು 3 ಆ ಥರ ತೊಗೊಂಡ್ರೆ ಒಂದೇ ಶೇಪಲ್ಲಿ ನಾವು ಎಷ್ಟು ಸೈಜ್ ಅನ್ಸೈಜ್ ಮಾಡಿದ್ರೂ ಡಿಸೈನ್ ಎಫೆಕ್ಟಿವ್ ಆಗಿ ಬರೋಲ್ಲ. ಸೊ ಅದೊಂದು ಎಕ್ಸಾಂಪಲ್ ನಾನು ನಿಮ್ಗೆ ತೋರಿಸಿದ್ದೀನಿ ನೋಡಿ. ಸರ್ ನಮ್ಮ ಶಾಪ್ ಬಂದುಬಿಟ್ಟು ಪ್ರಸನ್ನ ಥಿಯೇಟರ್ GT ಮಾಲ್ ಪಕ್ಕದಲ್ಲೇ ಇದೆ. ಮಧು ಸಿವಿಂಗ್ ಮಿಷನ್ ಸೇಲ್ಸ್ ಆ್ಯಂಡ್ ಸರ್ವಿಸಿಂಗ್ ಸೆಂಟರ್ ಅಂತ. ನಿಮ್ಗೆ ಏನೇ ಡೌಟ್ಸ್ ಇತ್ತು ಅಂದರೆ ಸ್ಕ್ರೀನ್ ಮೇಲೆ ಕೊಟ್ಟಿರೋ ನಂಬರ್ ಮೇಲೆ ಕಾಲ್ ಮಾಡಿ. ಇಲ್ಲ ದಿ ಬೆಸ್ಟ್ ಏನು ಅಂತಂದರೆ ಇವಾಗ ಈ ಮಗಮ್ ಬೀಡ್ಸ್ ಇದೆಲ್ಲ ಬಂದಿರೋಕ್ಕೆ ತುಂಬ ಕನ್ಫ್ಯೂಷನ್ ಇದೆ ಕಸ್ಟಮರ್ಗಳಿಗೆ. ಒಂದ್ಸಲ ಸ್ಟೋರ್ ವಿಸಿಟ್ ಮಾಡಿ ಲೈವ್ ಡೆಮೋ ತೊಗೊಂಡು ನಿಮಗೆ ಡೀಟೇಲಿಂಗ್ ಆಗಿರುತ್ತೆ. ಫೋನಲ್ಲಿ ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ. ಸ್ಟೋರ್ ವಿಸಿಟ್ ಮಾಡಿದ್ರೆ ಬೆಸ್ಟ್ ಆಪ್ಷನ್.